ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ ಹಾಗೆ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳ ಬಗ್ಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ನಂತರ ನಿಮ್ಮಲ್ಲೂ ಕೂಡ ಬೇರೆ ಏನು ಡೌಟ್ಸ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅವುಗಳಿಗೆ ಉತ್ತರವನ್ನ ತಿಳಿಸ್ತೀವಿ. ಸರಿ, ಈಗ ವಿದ್ಯಾರ್ಥಿ ಕೇಳುವಂತಹ ಮೊದಲನೇ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ಅಪ್ಲಿಕೇಶನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಬದಲು ರೈಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅನ್ನ ಹಾಕಿದ್ದೀನಿ. ಈಗ ಅದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಇರತ್ತಾ ಅಂತ ಕೇಳಿದ್ರು. ಈಗ ಎಡಿಟ್ ಮಾಡೋದಕ್ಕೆ ಯಾವ್ಯಾವ ಡೀಟೇಲ್ಸ್ ಅನ್ನ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೇವೆ ಅಂತ ಕೇಳಿದ್ರು. ಇದುವರೆಗೆ ಅನೌನ್ಸ್ ಮಾಡಿಲ್ಲ, ಬಟ್ ಚಾನ್ಸಸ್ ಇದೆ ಅವರು ಥಂಬ್ ಇಂಪ್ರೆಷನ್ ಏನಿದೆ ಅದರ ಫೋಟೋವನ್ನು ಕೂಡ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅಕಸ್ಮಾತ್ ಆಗಿ ಆ ಅವಕಾಶ ಕೊಡದೇ ಇದ್ರೆ ಈ ಗ್ರೀವಿಯನ್ಸ್ ಪೋರ್ಟಲ್ ಏನಿದೆ ಅದರಲ್ಲಿ ಈ ರೀತಿ ಮಿಸ್ಟೇಕ್ ಮಾಡಿದೀನಿ ಅಂತ ಕೇಳಿದವರು ತಿಳಿಸಿ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಬದಲು ನಾನು ರೈಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಪ್ಲೋಡ್ ಮಾಡಿದ್ದೀನಿ, ಇದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಹಲವಾರು ವಿದ್ಯಾರ್ಥಿಗಳು, ತುಂಬಾ ವಿದ್ಯಾರ್ಥಿಗಳು ಈ ಒಂದು ರಿಕ್ವೆಸ್ಟ್ ಅನ್ನ ಮಾಡಿದ್ರೆ ನಮ್ಮ ಕೇದವರು ಈ ಥಂಬ್ ಇಂಪ್ರೆಷನ್ ಏನಿದೆ ಅದನ್ನು ಕೂಡ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಸರಿನಾ? ಅದಂತರ ಮತ್ತೆ ಹಲವಾರು ವಿದ್ಯಾರ್ಥಿಗಳು ನಾನು ಫೀ ಪೇಮೆಂಟ್ ಅನ್ನ ಮಾಡಿದ್ದೀನಿ, ಬಟ್ ಚೆಕ್ ಮಾಡಿದಾಗ ಮತ್ತೆ ಫೀ ಪೇ ಮಾಡೋದಕ್ಕೆ ಕೇಳ್ತಾ ಇದೆ ಅಂತ ಹೇಳಿದ್ರು. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ನೀವು ಫೀ ಪೇ ಮಾಡಿದ ನಂತರ ಕೂಡ ಅಲ್ಲಿ ಮತ್ತೆ ಫೀ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಸ್ವಲ್ಪ ಟೈಮ್ ವೇಟ್ ಮಾಡಿ. ಅಂದ್ರೆ ಒಂದು 2 hours 3 hours ಅಥವಾ ನೀವು ಮಾರ್ನಿಂಗ್ ಅಪ್ಲಿಕೇಶನ್ ಹಾಕಿ ಫೀ ಪೇಮೆಂಟ್ ಮಾಡಿದ್ರೆ ಅಂತ ಹೇಳಿದ್ರೆ ಈವ್ನಿಂಗ್ ಚೆಕ್ ಮಾಡಿ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ತೋರಿಸ್ತಾ ಇರುತ್ತೆ, ಅಂದ್ರೆ ಫೀ ಪೇಮೆಂಟ್ ಆಗಿದೆ ಅಂತ ತೋರಿಸ್ತಾ ಇರುತ್ತೆ. ಬಟ್ ಮತ್ತೆ ಪೇ ಮಾಡೋದಕ್ಕೆ ಹೋಗಬೇಡಿ, ಪೇಮೆಂಟ್ ಆಗಿರುತ್ತೆ. ಸರಿನಾ? ಸರಿ, ಈಗ ಮತ್ತೆ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಹಲವಾರು ವಿದ್ಯಾರ್ಥಿಗಳು ನನ್ನ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದರ ಡೀಟೇಲ್ಸ್ ಅನ್ನ ನಾನು ಎಂಟರ್ ಮಾಡಿಲ್ಲ, ಅಥವಾ ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್ ಅನ್ನ ಎಡಿಟ್ ಮಾಡಬೇಕು, ಎಡಿಟ್ ಮಾಡೋದಕ್ಕೆ ಅವಕಾಶ ಇರತ್ತಾ? ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ರು ಕೂಡ ಯಾವಾಗ? ಈ ಒಂದು ಪ್ರಶ್ನೆನ ಕೇಳ್ತಾ ಇದ್ರು. ಈಗ ನಮ್ಮ ಶಿಕ್ಷಣ ಇಲಾಖೆಯವರು ಅಂದ್ರೆ KEAದವರು ಅನೌನ್ಸ್ ಮಾಡಿದರೆ ಫೆಬ್ರವರಿ 10ರ ನಂತರ ಎಡಿಟ್ ಮಾಡೋದಕ್ಕೆ, ಅಪ್ಲಿಕೇಶನ್ ಮಿಸ್ಟೇಕ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಈ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದನ್ನ ನೀವು ಎಂಟರ್ ಮಾಡದೇ ಇದ್ರೆ ಅದನ್ನ ಎಂಟರ್ ಮಾಡಬಹುದು, ಇಲ್ಲದೇ ಇದ್ರೆ ಅಂದ್ರೆ ಅದನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಚೇಂಜ್ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತಾರೆ. ಅದಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾನು ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡಿಲ್ಲ, ನಾನೀಗ SC ವಿದ್ಯಾರ್ಥಿ ಬಟ್ ಜನರಲ್ ಮೆರಿಟ್ ಅಂತ ಹಾಕ್ಬಿಟ್ಟಿದ್ದೀನಿ, ನನಗೆ ಸೂಟೇಬಲ್ ರಿಸರ್ವೇಷನ್ಸ್ ಏನಿದೆ ಅದನ್ನ ನಾನು ಇದುವರೆಗೆ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿಲ್ಲ, ಅದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಕೇಳಿದ್ರು. ಅವಕಾಶ ಇರುತ್ತೆ, ಫೆಬ್ರವರಿ 10ರ ನಂತರ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಸರಿನಾ? ಅದಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲ ಅಂತ, ಇದು ನಿಜಾನ ಅಂತ ಕೇಳ್ತಾ ಇದ್ರು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗಲೇ ನಡೀತಿದೆ ಅಷ್ಟೇ. ಅಂದ್ರೆ ಮೊದಲೇನಾಗ್ತಿದೆ ಅಂತ ಹೇಳಿದ್ರೆ KCET ಎಕ್ಸಾಮ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತ ಡೇಟ್ಸ್ ಅನೌನ್ಸ್ ಮಾಡ್ತಿದ್ರು. ಬಟ್ ಈ ವರ್ಷ ಸೆಪರೇಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇರಲ್ಲ. ಈಗ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಆ ಸಂದರ್ಭದಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀರಾ. ಅದರ ನಂತರ ನೀವು ಹಲವಾರು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಆ ಡಾಕ್ಯುಮೆಂಟ್ಸ್ಗಳ ಆಧಾರದ ಮೇಲೆ, ಹಾಗೆ ನೀವು ಎಂಟ್ರಿ ಮಾಡಿದಂತಹ ಡೀಟೇಲ್ಸ್ನ ಆಧಾರದ ಮೇಲೆ ಈಗಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಸೆಪರೇಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಿಂದಿನ ವರ್ಷ ನಡೆದ ರೀತಿ ನಡೀತಾ ಇಲ್ಲ ಅಷ್ಟೇ. ಸರಿನಾ? ಹಾಗಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ನೇ ಇಲ್ಲ ಅಂತ ಹೇಳಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ. ನೀವೀಗ ಏನು ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತಾ ಇದ್ರ ಅದ್ರ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ನಡೀತಾ ಇದೆ, ಮತ್ತೆ ಸೆಪರೇಟ್ ಆಗಿ ಇರಲ್ಲ, ಅಂದ್ರೆ ಹಿಂದಿನ ವರ್ಷ ಇದ್ದ ರೀತಿ ಅಷ್ಟೇ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ. ಈ ಚಾನಲ್ಗೆ ಬರೋರಿಗೆ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿದೆ. ಅಂತ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.